ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಪುನಿ ಬ್ಯೂಟಿ ಟಿಪ್ಸ್. ಫ್ರೆಂಡ್ಸ್, ನಾನಿವತ್ತು ಪರ್ಫೆಕ್ಟ್ ಐಬ್ರೋಗಾಗಿ ಕಸ್ಟಮರ್ಸ್ಗೆ ಹಾಗೂ ಬ್ಯೂಟಿಷಿಯನ್ಸ್ಗೆ ಇಬ್ಬರಿಗೂ ಸಹ ನನ್ನ ಕೆಲವೊಂದು ಟಿಪ್ಸ್, ನಾನು ಪರ್ಸನಲಿ ಫಾಲೋ ಮಾಡೋಂಥ ಕೆಲವೊಂದು ಟಿಪ್ಸ್ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದರಲ್ಲಿ ಕೆಲವೊಂದು ಟಿಪ್ಸ್ ನಿಮಗೆ ಗೊತ್ತಿರಬಹುದು, ಕೆಲವೊಂದು ಗೊತ್ತಿಲ್ಲದೇನೂ ಸಹ ಇರಬಹುದು. ಈ ವಿಡಿಯೋ ಕೊನೆ ತನಕ ನೋಡಿ, ಡೆಫಿನೆಟ್ ಆಗಿ ಇದೊಂದು ಯೂಸ್ಫುಲ್ ವಿಡಿಯೋ ಆಗಿರುತ್ತೆ. ನೋಡಿ, ಫಸ್ಟ್ನೇದಾಗಿ ನಾವು ಸಲೂನ್ಸ್ಗೆ ಯಾವುದೇ ಒಂದು ಕಸ್ಟಮರ್ ಬಂದಾಗ ಆದಷ್ಟು ಪೌಡರಿಂಗ್ ಅನ್ನೋದು ಜಾಸ್ತಿ ಮಾಡ್ಕೊಳ್ಳಿ. ನಾವು ಪೌಡರ್ ಅನ್ನೋದು ಜಾಸ್ತಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಎಕ್ಸ್ಪೆಷಲಿ ಸಮ್ಮರಲ್ಲಿ ಸ್ವೆಟ್ಟಿಂಗ್ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಪ್ಲಸ್ ಹೇರ್ ಅನ್ನೋದು ಸ್ವಲ್ಪ ಡ್ರೈ ಆಗುತ್ತೆ. ಸ್ಕಿನ್ ಡ್ರೈ ಆದಾಗ ನಮಗೆ ಹೇರ್ ಈಸಿಯಾಗಿ ಥ್ರೆಡ್ಗೆ ಸಿಗುತ್ತೆ. ಸ್ಕಿನ್ ಕಟ್ ಆಗುವಂತ ಚಾನ್ಸಸ್ ಸಹ ಕಮ್ಮಿ ಇರುತ್ತೆ. ಅದರಿಂದ ಆದಷ್ಟು ಸ್ವಲ್ಪ ಪೌಡರಿಂಗ್ ಅನ್ನೋದು ಜಾಸ್ತಿ ಮಾಡ್ಕೊಳ್ಳಿ. ಮತ್ತೆ ಯಾವುದೇ ಒಂದು ಕಸ್ಟಮರು, ನೀವು ಹೊಸದಾಗಿ ಎಲ್ಲಾದ್ರೂ ಪಾರ್ಲರ್ಗೆ ಹೋಗಿದ್ದೀರಾ, ನೀವು ರೆಗ್ಯುಲರ್ ಆಗಿ ಹೋಗೋ ಪಾರ್ಲರ್ ಅಲ್ದಿರಾ ಎಲ್ಲಾದ್ರೂ ಹೊಸದಾಗಿ ಹೋಗಿದ್ದೀರಾ ಅಂತಂದ್ರೆ ಆದಷ್ಟು ಐಬ್ರೋ ಶೇಪ್ ಅನ್ನೋದು ದಪ್ಪ ಕೇಳಿ ಮಾಡಿಸ್ಕೊಳ್ಳಿ. ಮಾಡೋಂತಹ ಬ್ಯೂಟಿಷಿಯನ್ಸ್ಗೂ ನಾನು ಅದನ್ನೇ ಹೇಳ್ತಿದ್ದೀನಿ. ಆದಷ್ಟು ನಾವು ಯಾರೇ ಒಂದು ಕಸ್ಟಮರ್ ನಮ್ಮ ಹತ್ರ ಬಂದ್ರೂ ಸಹ ಅವ್ರಿಗೆ ಐಬ್ರೋ ಶೇಪ್ ಅನ್ನೋದು ದಪ್ಪಕ್ಕೇನೆ ಅವ್ರ ಎಕ್ಸ್ಟ್ರಾಸ್ ರಿಮೂವ್ ಮಾಡಿ ಅವ್ರಿಗೆ ತೋರಿಸಿ. ಯಾಕಂದ್ರೆ ಕೆಲವೊಂದು ಕಸ್ಟಮರ್ಸ್ಗೆ ಐಬ್ರೋ ಮೇಲೆ ಒಂದು ಐಡಿಯಾ ಇರುತ್ತೆ, ಒಬ್ಬೊಬ್ಬರಿಗೆ ಆ ಐಡಿಯಾ ಅನ್ನೋದು ಇರೋದಿಲ್ಲ. ಅದರಿಂದ ನೀವು ಐಬ್ರೋಲಲ್ಲಿ ಇರೋಂತಹ ಎಕ್ಸ್ಟ್ರಾಸ್ ಹೇರ್ ಏನಿದೆ ಅದನ್ನ ರಿಮೂವ್ ಮಾಡಿ ಅವ್ರಿಗೆ ತೋರಿಸಿದಾಗ ಅವ್ರಿಗೊಂದು ನಂಬಿಕೆನೂ ಬರುತ್ತೆ. ಪ್ಲಸ್ ಅವ್ರಿಗೆ ಯಾವ ರೀತಿ ಶೇಪ್ ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ಒಬ್ಬೊಬ್ಬರಿಗೆ ಆರ್ಚ್ ಶೇಪನು ಬರುತ್ತೆ, ರೌಂಡು ಬರುತ್ತೆ, ಹಾಗೆ ಕರ್ವ್ಡ್ನು ಶೇಪನು ಸಹ ಬರುತ್ತೆ. ಆದ್ರೆ ಒಬ್ಬೊಬ್ಬರು ನ್ಯಾಚುರಲ್ ಐಬ್ರೋ ಶೇಪ್ ಏನಿದೆ ಅದನ್ನ ಮಾತ್ರನೇ ನಾವು ಕೊಡೋಕ್ಕಾಗತ್ತೆ. ಅದರಿಂದ ನಾವು ಎಕ್ಸ್ಟ್ರಾಸ್ ಅನ್ನೋದು ರಿಮೂವ್ ಮಾಡಿ ಅವ್ರಿಗೆ ತೋರಿಸಿದಾಗ ಅವ್ರಿಗೆ ಯಾವ ಶೇಪ್ ಬೇಕನ್ನೋದು ಅವ್ರು ನಮಗೆ ಈಸಿಯಾಗಿ ಹೇಳಲಿಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತೆ ಅವ್ರಿಗೂ ಸಹ ನಮ್ಮ ಮೇಲೆ ಒಂದು ನಂಬಿಕೆ ಅನ್ನೋದು ಬರುತ್ತೆ. ನಮಗೂ ಅವ್ರ ಐಬ್ರೋ ಒಂದ್ಸಲಿ ನಾವು ಸಣ್ಣ ಮಾಡ್ಬಿಟ್ರೆ ಮತ್ತೆ ಅವ್ರಿಗೆ ದಪ್ಪ ಐಬ್ರೋ ಬೇಕಂದ್ರೆ ನಾವು ಕೊಡೋದಕ್ಕಾಗೋದಿಲ್ಲ. ಅದೇ ನಾವು ದಪ್ಪ ಐಬ್ರೋ ಮಾಡಿದಾಗ ಮತ್ತೆ ಅವ್ರಿಗೆ ಏನಾದ್ರು ಮೀಡಿಯಂ ಸೈಜ್ ಬೇಕಿದ್ರೆ ಮೀಡಿಯಂ ಮಾಡ್ಬೋದು, ಇಲ್ಲ ಸಣ್ಣ ಬೇಕಿದ್ರೆ ಸಣ್ಣ ಐಬ್ರೋನು ಸಹ ಮಾಡ್ಕೊಡ್ಬೋದು. ಆದ್ರಿಂದ ಆದಷ್ಟು ದಪ್ಪ ಮಾಡ್ಲಿಕ್ಕೆ ಟ್ರೈ ಮಾಡಿ. ಮತ್ತೆ ಐಬ್ರೋ ಮಾಡಬೇಕಾದ್ರೆ ನಾನು ತುಂಬಾ ಜನ ನೋಡಿದ್ದೀನಿ, ತುಂಬಾ ಕಸ್ಟಮರ್ಸ್ ವೇಟ್ ಮಾಡ್ತಾ ಇದ್ರೆ, ಇಲ್ಲಾಂದ್ರೆ ಅವ್ರಿಗೆ ಇನ್ನೇನಾದ್ರೂ ವರ್ಕ್ ಇದ್ರೆ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಸಲಿ ತುಂಬಾ ಹೇರ್ಸ್ನ, ಒಂದು 5-6 ಹೇರ್ಸ್ನ ಒಂದೇ ಸಲಿ ಹಿಡಿದು ಪಟ್ 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 ಅಂತ ತೆಗೆದು ಬಿಡ್ತಾರೆ. ಆ ರೀತಿ ತೆಗೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಕಸ್ಟಮರ್ಗೆ ತುಂಬಾನೇ ಪೇಯ್ನ್ ಆಗುತ್ತೆ, ಸ್ಕಿನ್ ಕಟ್ ಆಗುವಂತ ಚಾನ್ಸಸ್ ಸಹ ತುಂಬಾ ಇರುತ್ತೆ. ನಾನು ಹೇಳ್ತಿದ್ದೀನಿ ನೋಡಿ, ಯಾರೇ ಕಸ್ಟಮರ್ಸ್ ವೆಯ್ಟ್ ಮಾಡಿ, ಎಷ್ಟೇ ಜನ ವೆಯ್ಟ್ ಮಾಡಲಿ, ನಾವು ಮಾಡೋ ಸರ್ವಿಸ್ ಅನ್ನೋದು ಚೆನ್ನಾಗಿ ಮಾಡಿದಾಗ ಡೆಫಿನೆಟ್ ಆಗಿ ನಾವು ಕ್ಲಿಕ್ ಅನ್ನೋದು ಹಾಕ್ತೀವಿ. ನಾವು ತೆಗಿಯೋಂತಹ ಹೇರು 2-3 ಹೇರು ಇಲ್ಲಾಂದ್ರೆ 3-4 ಹೇರ್ಗಿಂತ ಜಾಸ್ತಿ ನಾವು ಯಾವುದೇ ಕಾರಣಕ್ಕೂ ತೆಗಿಯಕ್ಕೆ ಹೋಗಬಾರ್ದು. ಆ ರೀತಿ ಹೋದಾಗ ಸ್ಕಿನ್ ಅನ್ನೋದು ಫಾಸ್ಟ್ ಆಗಿ ಕಟ್ ಆಗ್ಬಿಡುತ್ತೆ. ಸೆನ್ಸಿಟಿವ್ ಸ್ಕಿನ್ ಇರೋಂಥವ್ರಿಗೆ ಮಾತ್ರ ಡೆಫಿನೆಟ್ ಆಗಿ ಹೇಳ್ತಿದ್ದೀನಿ, ಒಂದೊಂದು ಹೇರ್ನೇ ನೀವು ರಿಮೂವ್ ಮಾಡಬೇಕು. ಟೈಮ್ ತಗೊಂಡು ನಿಧಾನಕ್ಕೆ ಅವ್ರಿಗೆ ಸರ್ವಿಸ್ ಅನ್ನೋದು ಮಾಡಿಕೊಟ್ರೆ ನಿಮ್ಮ ಪಾರ್ಲರೂ ಸಹ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಪ್ಲಸ್ ಕಸ್ಟಮರ್ಸ್ಗೂ ಸಹ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ, ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ. ನಾವು ಆದಷ್ಟು ಹೊಸ ಕಸ್ಟಮರ್ಸ್ನ ಹುಡುಕೊಳ್ಳೋ ಬದಲು ಇರೋ ಅಂತಹ ರೆಗ್ಯುಲರ್ ಕಸ್ಟಮರ್ಸ್ನ ರೆಗ್ಯುಲರ್ ಆಗಿ ನಮ್ಮ ಸರ್ವಿಸ್ ಚೆನ್ನಾಗೇ ಕೊಟ್ಟು ಅವ್ರನ್ನ ಬೆಳೆಸ್ಕೊಂಡ್ರೇನೆ ಸಾಕು ಅನ್ನೋದೇ ನನ್ನ ಒಂದು ಐಡಿಯಾನು ಅಷ್ಟೇ. ನಾನು ಫಾಲೋ ಮಾಡೋದು ಅಷ್ಟೇ. ನನಗೆ ಇರೋ ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಬಂದ್ರೆ ಅದೇ ಸಾಕು. ರೆಗ್ಯುಲರ್ ಕಸ್ಟಮರ್ಸ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಂತಾರೆ ಬಿಡು ಅಂತಂದ್ಬಿಟ್ಟು ನಾವು ಒಂದ್ಸಲಿ ಸರ್ವಿಸ್ ಅನ್ನೋದು ನೆಗ್ಲೆಕ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಅವರು ಬರೋದಿಲ್ಲ. ಹೊಸ ಕಸ್ಟಮರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ, ಬಟ್ ಹಳೆ ಕಸ್ಟಮರ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ನೋಡಿ, ಈಗ ಸರ್ವಿಸ್ ಅನ್ನೋದು ನಾವು ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಇನ್ನೊಂದು ವಿಷಯ ಏನ್ ತಿಳ್ಕೊಬೇಕು ಅಂತಂದ್ರೆ, ಅವ್ರಿಗೆ ಸರ್ವಿಸ್ ಆದ ನಂತರ ಅವ್ರಿಗೆ ಚೆಕಿಂಗ್ಗೆ ಮಿರರ್ ಕೊಟ್ಟು ನಂತರ ಕೂಲ್ ಆಗೋದಿಕ್ಕೆ ಅವ್ರಿಗೆ ಮಸಾಜಿಂಗ್ ಕ್ರೀಮ್ ಅನ್ನೋದು ಅಪ್ಲೈ ಮಾಡಿ ಸ್ವಲ್ಪ ನಿಧಾನಕ್ಕೆ ಮಸಾಜ್ ಮಾಡಿ ಅವ್ರನ್ನ ಕಳಿಸ್ಬೇಕಾಗತ್ತೆ. ಕೆಲವೊಂದು ಕಡೆ ಐಬ್ರೋ ಮಾಡ್ತಾರೆ, ಆದ್ರೆ ಕ್ರೀಮ್ ಅನ್ನೋದು ಅವ್ರಿಗೆ ಕೊಟ್ಬಿಡ್ತಾರೆ ಕಸ್ಟಮರ್ಗೆ, ನೀವೇ ಅಪ್ಲೈ ಮಾಡ್ಕೊಡಿ ಅಂತ. ನಮ್ಗೆ ಐಬ್ರೋ ಮಾಡೋಕ್ಕೆ ಸಿಗೋಂತ ಅಷ್ಟು ಟೈಮಲ್ಲಿ ನಮಗೆ ಕ್ರೀಮ್ ಅಪ್ಲೈ ಮಾಡೋದಕ್ಕೆ ಜಸ್ಟ್ ಹಿಡಿಯೋದು ಒಂದು 2 ಸೆಕೆಂಡ್ಸ್ ಮಾತ್ರ. ಅಷ್ಟು ಟೈಮ್ ಅನ್ನೋದು ನಾವು ಸ್ಪೆಂಡ್ ಮಾಡಿದ್ರೆ ಅವ್ರಿಗೂ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ, ನಮಗೂ ಅದೊಂದು ಸ್ಯಾಟಿಸ್ಫೈಡ್ ಆಗಿರುತ್ತೆ. ಐಬ್ರೋ ಒಂದು ಪರ್ಫೆಕ್ಟ್ ಆಗಿ ಮಾಡಿ ಪಾರ್ಲರೇ ಕ್ಲಿಕ್ ಆಗುತ್ತೆ. ನಾನು ಹೇಳ್ತಿದ್ದೀನಿ ನೋಡಿ, ಡೆಫಿನೆಟ್ ಆಗಿ ಫಾಲೋ ಮಾಡಿ.